ಎಲ್ಲ ಹಾಕ್ಸಿದೀವಿ ಅಲ್ಲಿ ಐ ಲವ್ ಯು ಅಂತ ಬೇರೆ ಹಾಕ್ಸಿದೀವಿ. ನಾನು ಬೆಳಗ್ಗೆ ಎದ್ದು ಮಾಡಿದ್ದೀನಿ ಫ್ರೆಂಡ್ಸ್. ಕಷ್ಟಪಟ್ಟು ಡೆಕೋರೇಟ್ ಮಾಡಿಸೋ ಹುಡುಗ ಬೇಕಂತೆ ನಮ್ಮ ಹುಡುಗಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಲಿಟ್ರಲಿ ಇಲ್ಲಿಗೆ ಏನು ಅಂತ ಏನೂ ಗೊತ್ತಿಲ್ಲ. ಸೊ ಅವ್ರ ಜೊತೆ ಸುಮ್ಮನೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಕಮ್ ಲೆಟ್ ಸಿ ವಾಟ್ಸ್ ದ ಸರ್ಪ್ರೈಸಸ್. ಏನು ಮಾಡ್ತಿದ್ದಾರೆ ಅಂತ ಹೊಡಿತೀನಿ ಸ್ಯಾಮ್ಸಂಗ್ ಬಗ್ಗೆ ಮಾತಾಡೋದು. ಇಲ್ಲಿ ಗಲಾಟೆ ಬೇಡ. ಇದು ಗಲಾಟೆ ಅಲ್ಲ ಸರ್, ಹೆಲ್ದಿ ಆರ್ಗ್ಯುಮೆಂಟ್. ಫೋನ್ ಫೀಚರ್ಸ್ನ ಅದೇ ಥರ ಯೂಸ್ ಮಾಡಿದ್ರೆ ಏನು ಕಳ್ಳರು ಆಗಲ್ಲ. ಯಾರು ಯೂಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಬೇಬಿ? ಸರಿ ನೋಡೋಣ. ನಮಗಿಂತ ನಾವು ಒಬ್ಬನೇ ತುಂಬ ಎಕ್ಸೈಟ್ ಆಗಿದ್ದಾರೆ. ಏನು ತಕ್ಷಣ ವಿಡಿಯೋ ಕಳಿಸಿ ಫೋಟೋಸ್ ಕಳಿಸಿ ಹಂಗಲ್ಲೇ ವಿಡಿಯೋ ಕಾಲೇ ಮಾಡ್ಬಿಡೋಣ. ಅವರಿಗೆ ಫುಲ್ ಎಕ್ಸೈಟ್ ಆಗಿದ್ದಾರೆ. ಒಳ್ಳೊಳ್ಳೆ ಬ್ಯಾಗ್ ತಗೊಂಡು ಬಂದವಳೆ ನಮಗೋಸ್ಕರ ತೋರ್ಸಕ್ಕೆ. ಇದು ಕರ್ಕೊಂಡು ಹೋಗಿ ಲಿಫ್ಟ್ ಹತ್ರ ಏನೋ ಒಂಥರ ಇದೆ. ಪಾಪ ಅವಳಿಗೆ ರೆಡಿ ಕಾಣಿಸ್ತಿದ್ಯಾ ಇಲ್ಲ? ಕಾಣಿಸ್ಲಿಲ್ಲ. ನನ್ನ ಇಟ್ಕೋ, ನಾನು ಇಡ್ತೀನಿ. ಓಕೆ ತೋರಿಸಿ. ನಂಬರ್ ಹೊತ್ತದ್ ಬೇಡ ಒಬ್ರಿಂದ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೇಸ್ಮೆಂಟ್ ಅಲ್ಲೇ ಇದೀವಿ ಅವಾಗ್ಲಿಂದ. ಕರ್ಚೀಫ್ ಇತ್ತ? ಏನ್ ಕರ್ಚೀಫು? ನಾರ್ಮಲ್ ಕರ್ಚೀಫ್. ಯಾಕೆ ನೀನ್ ಕಟ್ಕೊಂತೀಯ? ಅಲ್ಲ ಅಲ್ಲ, ಏನಂತಾರೆ ಅದನ್ನ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹುಷಾರಿ, ಅವಳು ಗ್ಲಾಸ್ ಎಲ್ಲ ಇದೆ. ಅವಳಿಗೇನ್ ಕಾಣಿಸ್ತಿದ್ಯಾ ಹೇಳು? ಬೇಬಿ ಟ್ರೈ ಮಾಡ್ಬಿಟ್ಟಿ ಆಲ್ಕೋಹಾಲು. ಅವಳಿಗೆ ಮಾತಾಡಕ್ಕೂ ಬಿಡ್ತಿಲ್ಲ. ಮಕ್ಕಳಿಗೆ ಸಿರಪ್ ಕುಡಿಸ್ದಂಗೆ ಕುಡಿಸ್ತಿದ್ದಾಳೆ. ಹೇಗ್ರಿ ಒಂದು ನಿಮಿಷ. ನೀವು ಇಷ್ಟು ಲೇಟ್ ಮಾಡ್ತೀರ ಅನ್ಕೊಂಡು. ಯೂಟ್ಯೂಬ್ ಚಾನಲ್ ಮತ್ತೆ ಬಂದ್ಬಿಟ್ಟಿದೀವಿ. ಏನ್ ಮಾಡೋದು? ಅಕ್ಕ ಬರ್ಡೇ ಸೆಲೆಬ್ರೇಟಿಂಗ್. ಅವಳಗ್ ತೆಗಿಯಲ್ವಾ? ಎಂಟ್ರಿ ಆದ್ಮೇಲೆ ಅಲ್ಲೋಡು. ಮನೆಯಲ್ಲಿ ದಿನವೂ ಇರಬಹುದು ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯ.
ಎಕ್ಸ್ಪ್ರೆಷನ್ ಕೊಡಿ. ನಮ್ ವಿಡಿಯೋ ಅವಳು ಕನ್ನಡ ಅಳ್ತಿದ್ಯಾ ಬೇಬಿ? ಅಯ್ಯಯ್ಯೋ ಅಳ್ತಿದ್ದಾಳೆ ಗೈಸ್. ಅಲ್ಲೋಗಿ ನಿಂತ್ಕೋಗು. ಸಾರಿ ಸಾರಿ ಅಳ್ಬೇಡ ಬೇಬಿ. ಅದು ಆಕ್ಚುಲಿ ಆಮೇಲೆ ಪ್ಲೇ ಮಾಡ್ತೀನಿ. ಇಷ್ಟು ಚಂದನಿ ಯಾಕೆ ಬೇಬಿ? ಓಕೆ ಅದೇ ತರ ಹುಡ್ಕೊಂಡು ಇರೇ ಅವಳು ಫುಲ್ ಎಂಜಾಯ್ ಮಾಡ್ಲಿ ಒಂದ್ ಸ್ವಲ್ಪ. ಹ್ಯಾಪಿ ಬರ್ಡೇ ಬೇಬಿ. ಹ್ಯಾಪಿ ಬರ್ಡೇ ಬೇಬಿ. ಥ್ಯಾಂಕ್ ಯು. ನಾವಲ್ಲ ಟೆಕ್ಸ್ಟ್ ತಗೋಣ, ನೀನು ಕ್ಯಾಮ್ರಾ ಮನೆ ಸರಿ ಇಲ್ಲ. ಸರಿ. ಇವಾಗ ಕ್ಯಾಬ್ ತೆಗಿಬೇಕಾ ಬೇಡವಾ? ಇಲ್ಲೂ ಪಿಂಕ್. ಇನ್ನೇನೇನು ಶೋಕಿ ಮಾಡ್ತೀರಾ ಮಾಡ್ಬಿಡಿ. ಹಾ ಶುರು ಆಯ್ತು ಗುರು. ಮತ್ತೆ ಶುರು ಮಾಡ್ಕೊಂಡ್ರಪ್ಪ ಇವರು. ಶುರು ಆಗ್ತಾನೆ ಇರುತ್ತೆ ಕಣೆ. ಸರಿ, ಕೇಕ್ ಕಟ್ ಮಾಡ್ತೀಯಾ? ಮಾಡ್ತೀಯಾ? ಬೇಕಿದೆ ಆರಿಸ್ಬೇಕು. ಹಿಂಗ್ ತೋರ್ಸ ಅವಳಿಗೆ. ವಿಡಿಯೋ ಇದು ಇರೋರು ಕಾಣಿಸ್ತಿಲ್ಲ, ಕರೆಕ್ಟಾಗಿ ತೋರಿಸು. ಅಯ್ಯೋ ಇನ್ನು ಆಮೇಲೆ ಕೆಳಗಡೆ ಬಿದ್ದೋಗ್ಬಿಟ್ರಿ ಅಂತ. ಸಾಕು ಸಾಕು ಹಂಗೆ ಇರು. Get married soon, please. I want someone to get married. ನಮ್ಮ ಅತ್ತೆ ಬಂದು ನನಗೆ ರೆಸ್ಟ್ಲೆಸ್ ಆಗ್ತಿದೆ. ಈ ಹುಡುಗಿ ಫೋಟೋ 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 ಯಾವಾಗ್ಲೂ ಫೋಟೋ. ಇವಳೆ ಬೂಮರ್ ಅಂಕಲ್ ತರ ಮಾತಾಡ್ತಿದ್ದೀನಿ ನಾನು. ಸುಸ್ತಾಗ್ತದೆ, ಮೈ ಕೈ ಎಲ್ಲ ನೋವ್ತಿದೆ ನೋಡಿ. ಅವಳು ಅದು ಮಾಡ್ತಿಲ್ಲ, ಹೊಟ್ಟೆ ಅಷ್ಟು. ಕೇಕ್ ಇಲ್ಲೇ ಇದೆ. ಅದೇ ಫಸ್ಟ್ ಫೋಟೋಸ್ ತಗೋಬೇಕು, ಆಮೇಲೆ ಹೇಳು ನಮ್ಮ ಹುಡುಗಿರು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಸಿದ್ದಾರೆ. ಆಮೇಲೆ ಹೇಳ್ಬೇಕು, ಕನ್ಕ್ಲೂಷನ್ ವಿಡಿಯೋ ಅದು. ಈಗಲೇ ಹೇಳ್ಬಿಟ್ರೆ ಹೋಗ್ಲಿ. ಇಷ್ಟ ಆಯ್ತಾ? ಸಕ್ಕತ್ ಇಷ್ಟ ಆಯ್ತು. ಇವಳು ಪೋಸ್ ಕೊಡ್ತಿದ್ದಾಳೆ ರೀ ಗೈಸ್. ಪಾಪ ಫುಲ್ ಸುಸ್ತಾಗ್ತಿದೆ. ಕಷ್ಟಪಟ್ಟಿದ್ದೀವಿ ಅಷ್ಟೇ. ಇದಕ್ಕಿಂತ ಕಷ್ಟಪಟ್ಟು ಡೆಕೋರೇಟ್ ಮಾಡಿಸೋ ಹುಡುಗ ಬೇಕಂತೆ ನಮ್ಮ ಹುಡುಗಿಗೆ. ಹೌದು, ಅಷ್ಟೇ ಹುಡ್ಕೋಣ. ಎಫರ್ಟ್ಸ್ ಇರಬೇಕು. ಎಫರ್ಟ್ಸ್ ಮ್ಯಾಟರ್ಸ್. ಏನಮ್ಮ? ಎಫರ್ಟ್ಸ್ ಮ್ಯಾಟರ್ಸ್. ಹಾ ಹೌದು. ಬೇಬಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ಫೋಟೋಶೂಟ್. ಬ್ಯಾಕ್ ಟು ಫೋಟೋಶೂಟ್. ಯೂಟ್ಯೂಬ್ ಕ್ಲೋಸ್ ಮಾಡಿ ಇನ್ಸ್ಟಾಗ್ರಾಮ್ ಫೋಟೋಸ್ ಮಾಡಿ, ಫೋಟೋಸ್ ತೆಗೀರಿ. ಇದು ನಾನು ಬೆಳಗ್ಗೆ ಎದ್ದು ಮಾಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಷ್ಟೇ ನಿಮ್ಗೆ ಇಷ್ಟ. ಥ್ಯಾಂಕ್ ಯು.
ಇವಾಗ ಓಪನ್ ಮಾಡು. ಗಿಫ್ಟ್ ಹಾ ಓಪನ್ ಮಾಡು. ವಿಡಿಯೋ ಹಾಕ್ತೀನಿ ಕಣ, ಸ್ವಲ್ಪ ಲವ್ ತೋರ್ಸೆ. ಹ್ಯಾಪಿ ಬರ್ತ್ಡೇ ಬೇಬಿ. ಶುರು ಮಾಡಿದ್ರು. ಐ ಲವ್ ಯು ಬೇಬಿ. ನೋಡು ಇದ್ರ ಮೇಲೆ ಎಷ್ಟು ಲವ್ ಸಿಂಬಲ್ ಹಾಕಿದೀನಿ. ಲವ್ ಎಲ್ಲ ಬರ್ದು ಹಾಕಿದಾರೆ. ಐಡಿಯಾ ಯಾರು ಕೊಟ್ಟಿದ್ದು? ಅದನ್ನ ಮಾತ್ರ ಬರೀ ಸುಳ್ಳು ಹೇಳ್ತಾಳೆ ಬೇಬಿ. ನಾನ್ ಹೇಳಿದ್ ಗ್ರೀಟಿಂಗ್ ಆತರ ಮಾಡಕ್ಕೆ. ಸಿ ಹೌ ಮಚ್ ಎಫರ್ಟ್ಸ್ ಐ ಪುಟ್. ಬೆಳಗ್ಗೆ ಎದ್ದು ಮಾಡಿರೋದು ವಿಡಿಯೋ ಅಲ್ಲ ಐಡಿಯಾ ನೀನೇ ಕೊಟ್ಟಿರ್ಬೋದು, ಮಾಡಿದ್ ನಾನು. ಬಟ್ ಒಳಗಡೆ ಏನೋ ಮಾಡ್ತಾರೆ. ಈಸ್ಕೊಳ್ಳೋಳು ನಾನು. ನನ್ಗೆ ಇಷ್ಟು ಆರ್ಟ್ಸ್ ಕೊಡ್ತಾ ಇದ್ದೀನಿ. ಇವಾಗ ಓಪನ್ ಮಾಡು. ನೋಡಿ ಥೀಮ್ ಇಂದ ಅದಕ್ಕೆ ನಾನು ಅದೇ ಲವ್ದೆಲ್ಲ ಮಾಡಿದೀನಿ. ಎಷ್ಟು ಹಾರ್ಟ್ ಕೇಕ್ ಕಟ್ ಮಾಡ್ಬಿಟ್ಟು ಓಪನ್ ಮಾಡಿ. ಗೈಸ್ ನೆಕ್ಸ್ಟ್ ಇಯರ್ ನಮ್ಮ ಹುಡುಗಿಗೆ ಮದುವೆ ಆದ್ರೂ ಆಗ್ಬೋದು. ಬರೋ ಹುಡುಗ ನೋಡ್ಕೊ ಎಲ್ಲ ಯೂಟ್ಯೂಬ್ ಹಿಂಗೆ ಸ್ಕ್ರೋಲ್ ಮಾಡು. ಯು ಶುಡ್ ಮೀಟ್ ಹರ್ ಸ್ಟ್ಯಾಂಡರ್ಡ್ಸ್. ಓಕೆ ಅಲ್ಲಿಕ್ಕಿದೀವಿ ಅವಳನ್ನ ಅಪ್ಪ ರಾಮಾಚಾರಿ ಡೈಲಾಗ್ ಹೇಳ್ತಿದ್ದಾರೆ. ಇದು ಹಾಕ್ತೀನಿ. ಇಲ್ಲಿ ಮೇಲೆ ಹುಡುಗಿರ್ಬೇಕು. ಓಕೆ ದಟ್ಸ್ ಆಲ್. ನಿನ್ ಸೈಡ್ ಬಾ ಇವಾಗ. ಅವಳು ಯೂಟ್ಯೂಬ್ ಇವಳು ಯಾವಾಗ್ಲೂ ಮಾಡ್ತಾಳೆ ಅನ್ಕೊಂಡ್ಬಿಡ್ತೀನಿ. ಇಲ್ಲ ನಮ್ಮ ಮನೇಲಿ ನನ್ನ ಯೂಟ್ಯೂಬ್ ಚಾನಲ್ ನನಗೆ ಎಷ್ಟು ಇದು ಮಾಡ್ತಾರೋ ಗೊತ್ತಿಲ್ಲ. ಆ ಹುಡುಗಿ ನೋಡಿ, ಆ ಹುಡುಗಿನೇ ಚೆನ್ನಾಗಿ ಮಾತಾಡುತ್ತೆ ಅಂತ ಹೇಳ್ತಾರೆ. ಹೋಪ್ ಯು ಲೈಕ್ ಇಟ್. ಮತ್ತೆ ಅಲ್ಲೂ ಬರಿಬೇಕಾಗಿತ್ತು ಹೋಪ್ ಯು ಲೈಕ್ ಇಟ್. ಚೆನ್ನಾಗಿದೆ ಅಲ್ಲ ಗ್ರೀಟಿಂಗ್. ನಂಗೂ ಮಾಡ್ಕೊಡ. ಈ ಸೇಮ್ ಮಾಡಿದ್ಯಾ? ವೆರಿ ನೈಸ್. ಥ್ಯಾಂಕ್ ಯು ಗರ್ಲ್ಸ್. ಲೆಟರ್ ನನಗೆ ಮಾತ್ರ, ನಾನು ಯಾರಿಗೂ ತೋರಿಸಲ್ಲ. ಸರಿ ಆಯ್ತು. ಗ್ರೀಟಿಂಗ್ ತೋರ್ಸು. ಗ್ರೀಟಿಂಗ್ ಲೆಟರ್ ಅವರೇ ಬರ್ದಿರೋದು. ಅವಳದೇ ಮೆಸೇಜ್ ಒಳಗಡೆ ಇರೋದು. ಚೆನ್ನಾಗಿದೆ. ನಿನ್ ಮುಖ ತೋರ್ಸೆ. ಒಳಗಡೆ ಏನೋ ಮಾಡ್ಬೇಕಾಗಿದ್ದು ಮರ್ತೋದೆ ಫ್ರೆಂಡ್ಸ್. ಸಾರಿ, ಟೈಮ್ ಆಗ್ತಿತ್ತು. ಆ ಹುಡುಗಿ ಮನೆ ಬಿಟ್ಟಿದ್ದೀನಿ ಅಂತ ಮೆಸೇಜ್ ಮಾಡ್ದು ಅಷ್ಟೇ ಓಡೋಗ್ಬಿಟ್ಟೆ ನಾನು. ಇಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಬೇಬಿ. ಯಾರಾದ್ರೂ ನೋಡಿದ್ರೆ ಬಾಯ್ ಫ್ರೆಂಡ್ ಕೊಟ್ಟಿದ್ರು ಅನ್ಕೊಂಡು ಅದು ಹಂಗೆ ಇದೆ ಅಳಬ್ರದ್ನ. ಹೌದು. ಅಲ್ಲ ಇದ್ದಿದ್ರೆ ಅನ್ಕೊಂತ ಇದ್ರೇನೋ. ಓದು ಜೋರಾಗಿ ಪರವಾಗಿಲ್ಲ. ಇಲ್ಲ ಇದು ನಾನು ನೀನ್ ಬೇಕಿದ್ರೆ ಇದನ್ನ ಹಾಕ್ಬೇಡ. ಮಾತ್ರ ಇಲ್ಲ. ನಾನು ಕೇಳಿಸ್ಕೊಂತೀನಿ. ಓದೆ. ಜಯ ಅಂಡ್ ಬೃಂದ, ನನಗೆ ಈಗ ಗಿಫ್ಟ್ ಓಪನ್ ಮಾಡ್ತೀನಿ. ಓಕೆ ಬೇಬಿ, ಅದು ಹುಡ್ಕಕ್ ತುಂಬಾ ಕಷ್ಟಪಟ್ಟಿದೀವಿ. ಅದಕ್ಕೆ ಅಂತ ಒಂದ್ ವೀಕೆಂಡ್ ಬೇರೆ ಮೀಟ್ ಆಗಿ ನಾವು ಹುಡುಕಿರೋದಾಯ್ತಾ. ನಿಂಗೆ ಇಷ್ಟ ಇಲ್ಲ ನೋಡ್ದೆ. ನೈಟ್ ಕರೆಕ್ಟ್ ನೆನ್ನೆ ನೈಟು ಎಷ್ಟು 9:30 ಆದ್ರೂ ಏನೋ ಒಂದು ಮೆಸೇಜ್ ಇಲ್ಲ, ಏನಿಲ್ಲ. ಹೋಗ್ತಾ ಇದೀವ ಹೋಗ್ತಾ ಇಲ್ವಾ ಅಂತ. ನಾನು ಇಬ್ರು ಬಿಸಿ ಇದ್ವಿ ಬೇಬಿ. ಶ್ರಾವಣ ಹೋಗಿದ್ದೆ. ಶ್ರಾವಣ ಶನಿವಾರ ಕಣೆ. ಅದು ಕೆಲಸ ಬೇರೆ. ನಮ್ಮ ಮನೇಲಿ ಅಪ್ಪ ಫುಲ್ ಕ್ಲೀನಿಂಗ್ ಮಾಡ್ತಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನನಗೆ ಅದು ಪಿಂಕೆ ತಂದಿದ್ದೇನೆ. ಅದು ಪಿಂಕ್. ಸಿ ಗೈಸ್, ದಿಸ್ ಇಸ್ ದ ಥೀಮ್ ಆಫ್ ಪಿಂಕ್ ಅಂಡ್ ರೆಡ್. ಓಕೆ, ಏನ್ ಇಷ್ಟು ಚೈಲ್ಡ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಇವಳು ಪಿಂಕ್ ಇಷ್ಟ. ದೊಡ್ಡೋಳಾಗಿದ್ರು ಹಂಗೆ ಇರ್ತೀವಿ. ನೋಡಿ, ಅವ್ಳ ನೇಲ್ ಪಾಲಿಶ್, ಡ್ರೆಸ್, ಆ ಕ್ಲಿಪ್ ಎಲ್ಲ ಪಿಂಕ್. ಆಕ್ಚುಲಿ ಬ್ಯಾಗು ಪಿಂಕ್ ತರೋಣ ಅನ್ಕೊಂಡೆ, ಆಮೇಲೆ ಬೇಡ. ನಾನ್ ಗೋಲ್ ಇಟ್ಕೊಂತೀನಿ ಅಂತ ತಂದಿರಲ್ಲ ಗೈಸ್. ಅದ್ ನಿಜ, ಅದಕ್ಕೇನೆ ತಂದಿಲ್ಲ. ಎಷ್ಟೇ ತಗೊಂತೀಯ ಪಿಂಕು ಅಂತ ಕೇಳ್ತೀನಿ. ಅವಾಗ ನಮಗ್ ಗೊತ್ತು ಬೇಬಿ ನಿನಗ್ ಪಿಂಕ್ ಎಷ್ಟು ಇಷ್ಟ ಅಂತ. ಅದಕ್ಕೆ ಬಾಕ್ಸ್ ಕೂಡ ಪಿಂಕ್ ಇದೆ ನೋಡು. ಗಿಫ್ಟೇ ಪಿಂಕ್ ಕಡೆ, ಬಾಕ್ಸ್ ಕೂಡ ಏನು ಪಿಂಕ್. ಕೇಕ್ ಕೂಡ ಪಿಂಕ್ ಗೈಸ್, ಕಾಣಿಸ್ತಿದ್ಯಾ? ಎಸ್. ನಾನು ನೆನ್ನೆ ಅವಳು ಕಾಲ್ ಮಾಡ್ಬಿಟ್ಟು, ಕೇಕ್ ಮಾತ್ರ ವೈಟ್ ಮಾಡ್ಬಿಡ್ಬೇಡ, ಪಿಂಕ್ ಮಾಡು ಅಂತ. ಇವಾಗ ಹೇಳೋದು ಓಪನ್ ಆಗ್ತಾ ಇಲ್ಲ. ಇವಾಗ ಬೈತಾಳವಳು. ಕಣ್ ಕಾಣಿಸ್ತಿಲ್ಲ.
ಹೊಡ್ದಾಕ್ಬಿಡ್ಬೇಕು, ಒಳಗಡೆ ಇರೋದು ಬೇಕಾದ್ರೆ ಹೊಡ್ದಾಕ್ಬಿಡು. ಯಾಕೆ ಓಪನ್ ಆಗ್ತಿಲ್ಲ ಕೊಡು. ಅದ್ರೊಳಗಡೆ ಏನಿದೆ? ಕಾಣಿಸ್ತಿದ್ಯಾ? ಯಾಕೆ ಬೈತೀಯಾ? ಅವಳ ಬರ್ಡೇ ಮುಗೀತು, ಇವತ್ತಲ್ಲ ಅವಳ ಬರ್ಡೇ. ಗಿಫ್ಟ್ ಎಕ್ಸೈಟ್ಮೆಂಟ್ ಅಲ್ಲಿ ನೋಡಿ ಬಿಟ್ಟಿದ ಹುಡುಗಿ ತರ ಆಡ್ತಿದ್ದಾಳೆ. ಅದಕ್ಕೆ ನಾವು ಗೈಸ್ ಇವಳಿಗೆ ಗಿಫ್ಟ್ ಕೊಟ್ಟಿದ್ದು. ಆಲ್ರೆಡಿ ಡೆಕೋರೇಷನ್ ಅದು ಇದು ಆಗೋಗ್ಬಿಟ್ಟಿತ್ತ, ಸೊ ಯಾಕೆ ಸುಮ್ಮನೆ ಸಾಕು. ಇನ್ನೊಂದೇನ್ ಗೊತ್ತಾ ಬೇಬಿ, ಏನೋ ಆರ್ಡರ್ ಮಾಡಿದ್ವಿ ಬರ್ಲಿಲ್ಲ, ಬೇಜಾರ್ ಮಾಡ್ಕೋಬೇಡ, ಕ್ಯಾನ್ಸಲ್ ಆಗೋಯ್ತು. ನಮ್ ಯಾರ ಮನೆ ಅಡ್ರೆಸ್ಗೂ ಬರ್ಲಿಲ್ಲ ಅದು. ಅದೇನಿತ್ತು ಗೊತ್ತಾ, ಪೇಮೆಂಟ್ ಮಾಡಿದ್ವಾ? ಬ್ಯಾಗ್ ಫುಲ್ ಪಿಂಕು, ಅದ್ರ ಮೇಲೆ ರೆಡ್ ಹಾರ್ಟು. ಅದಗಾನ್ ಕೊಟ್ಟಿದ್ರೆ ಇವತ್ತಿಗೆ ಫುಲ್ ಜೋರಾಗ್ಬಿಡೋದು. ಅದು ಕ್ಯಾನ್ಸಲ್ ಆಯ್ತು, ಏನ್ ಮಾಡೋದು? ಸ್ಟಾರ್ಟಿಂಗ್ ಬುಕ್ ಆಗಿ ಆಮೇಲೆ ಕ್ಯಾನ್ಸಲ್ ಆಯ್ತು. ಅಲ್ಲೆಲ್ಲೋ ಫುಲ್ ಮಳೆ. ನಾವ್ ಅದಕ್ಕೆ ನೆನ್ನೆ ಯಾವ್ದಕ್ಕೂ ಏನ್ ಮಾಡೋಣ ಅಂತ ಇನ್ನ ಯೋಚನೆ ಮಾಡ್ತಾ ಇದ್ವಿ ನೈಟ್. ಅದಕ್ಕೆ ಚೆನ್ನಾಗಿದೆ, ನೈಸ್, ಥ್ಯಾಂಕ್ ಯು. ಇವಾಗ ಏನ್ ಡೆಕೋರೇಷನ್ ಇದೆ ಇದ್ರಲ್ಲೇ ಖುಷಿ ಪಟ್ಕೊಡಿ. ನೋಡ್ ಲವ್ ಅಂತೆಲ್ಲ ಹಾಕ್ಸಿದೀವಿ, ಅಲ್ಲಿ ಐ ಲವ್ ಯು ಅಂತ ಬೇರೆ ಹಾಕ್ಸಿದೀವಿ. ಅಷ್ಟೇ, ಹುಷಾರಾಗಿ ಎತ್ತಿಟ್ಕೋ. ಇವಾಗ ಕೇಕ್ ಕಟ್ ಮಾಡೋಣವಾ? ಬಾ. ಕುತ್ಕೊಂತೀನಿ ಬೃಂದ, ಸುಸ್ತಾಗ್ಬಿಟ್ಟಿದೆ. ನೀನ್ ಚೆನ್ನಾಗಿರ್ಬೇಕು ಜಯಶ್ರೀ, ನೀನ್ ಕುತ್ಕೋ. ನಾನ್ ಚೆನ್ನಾಗೇ ಇರ್ಬೇಕು. ಬೇಬಿ ಕೆಮ್ಮು ಬರ್ತಿದ್ಯಾ? ಡ್ರಿಂಕ್ ಕುಡಿದ್ರೆ ಹಂಗೆ ಆಗೋದು. ಕುಡಿದ್ಬಿಟ್ಟೆ ಅಲ್ಲ, ಲಾಸ್ಟ್ಗೆ ನಿಮ್ಮ ಮಮ್ಮಿಗೆ ಹೇಳ್ತೀನಿ ಆಂಟಿ ಎಷ್ಟು ಬೇಬಿ ಗಿಫ್ಟ್ ಹೆಂಗಿತ್ತು ಹೇಳ, ಕಾರ್ಡ್ ಹೆಂಗಿತ್ತು ಹೇಳ. ಅವಳು ಅವಾಗ ಹೇಳುದು ನೈಟ್ ಎಲ್ಲ ಆಗಿದೆ ಅಂತ ಹೇಳು. ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದು ಬರ್ಕೊಂಡು ಬಂದಿದ್ದೀನಿ, ಬೆಳಗ್ಗೆ ಎದ್ದು ಮಾಡಿದ್ದೀನಿ. ಇವಿ ಲೆಟರ್ ತುಂಬಾ ಸಖತ್ತಾಗಿದೆ. ಜಯಶ್ರೀ ಮಾಡಿರೋದೇ ಕರೆದೆ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು ಗೈಸ್, ಇಟ್ಸ್ ಫೈನ್. ವಿಡಿಯೋ ಮಾತ್ರ ನಿಜ ಸಖತ್ತಾಗಿತ್ತು. ಫುಲ್ ವಿಡಿಯೋ ನೋಡಿದ್ಯಾ? ವಿಡಿಯೋ ನೋಡಿದೆ. ಅದು ನನ್ನ ತಮ್ಮನ ಹತ್ರ ನನ್ನ ಆಲ್ಬಮ್ ಅಲ್ಲಿರೋ ಫೋಟೋಸ್ ಎಲ್ಲ ಕಳಿಸ್ಕೊಂಡು ಎಡಿಟ್ ಮಾಡಿದೆ. ನೈಟ್ 3 hours ಮಾಡಿದೀನಿ ಬೇಬಿ, ಮಾರ್ನಿಂಗ್ ವರ್ಗು. ಇಷ್ಟು ಮಾಡಕ್ಕಾಗಲ್ಲ ಬ್ರುನೋ, ದಿನ ಅದು ಒಂದೇ ಸಾಂಗ್ ಸೇಮ್ ಫೋಟೋಸ್ ಅಂದ್ರೆ ಮಾಡ್ಬಿಡ್ಬೋದು. ಬೇರೆ ಬೇರೆ ಸಾಂಗ್ ಹಾಕ್ದೆ ನೋಡ್ದ್ಯಾ? 4 ಸಾಂಗ್ಸ್ ಹಾಕಿ 4 ಇನ್ನೊಂದ್ಸಲ ತೋರಿಸ್ತೀನಿ ಗೈಸ್ ವಿಡಿಯೋ ಒಳಗೆ. ಯಾವಾಗೂ ನೆನ್ಪಿಟ್ಕೊಬೇಕು. ಕಳ್ಸ್ಬಿಡು ಅವ್ರಿಗೆ, ಕಲಿಸ್ಕೊಂಡು ಇವೆರಡು. ಬೃಂದ ಅಲ್ಲಿ ನ್ಯೂಟ್ರಲ್ ಇರ್ತಾಳೆ, ಇವಳಂತೂ ಎಕ್ಸ್ಟ್ರೀಮ್ಗೆ ಎಕ್ಸ್ಟ್ರೀಮ್. ಫುಲ್ ಮೇಲೆ ಎತ್ಕೊಳ್ಳೆ. ಬೇಬಿ ಹ್ಯಾಪಿ ಬರ್ತ್ಡೇ. ನೈಸ್ ನೈಸ್. ಜೋಪಾನ. ಅದ್ ನೆನ್ಪಿದೆ ಏನು ಅಂತ? ಇದ್ ನೀನೇ ಕಳ್ಸಿದ್ದು ಇನ್ಸ್ಟಾದಲ್ಲಿ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ. ರೀಲ್ಸ್ ಅಲ್ಲಿ ಕಳ್ಸಿದ್ದು ಕ್ಲಿಪ್ಸ್ ಎಲ್ಲ. ತೋರ್ಸು, ಬೊಕ್ಕೆ ತೋರ್ಸು. ನೈಸ್. ಬೊಕ್ಕೆ ಫುಲ್ ನಾನೇ ಮಾಡಿರೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಜ ಸಾಕಾಗಿದೆ. ಹತ್ರ ಹೋಗ್ಬಿಟ್ಟೆ. ಚೆನ್ನಾಗಿದೆ ಅಲ್ಲ? ಮನೆಗೆ ಹೆಂಗೆ ಎತ್ಕೊಂಡು ಹೋಗ್ತೀರೋ ಗೊತ್ತಿಲ್ಲ. ಅಷ್ಟೇ ಗಿಫ್ಟು, ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಫ್ಲವರ್ ಬೊಕ್ಕೆ ಅದು ಎಲ್ಲ ನಂಗಿದೆ ಸಕ್ಕತ್ತಾಗಿ ಕ್ಯೂಟ್ ಆಗಿದೆ. ಎಲ್ಲ ಇಟ್ಕೋ. ಬಾರ್ಬಿ ಇಷ್ಟ ಆಗಿಲ್ವಾ ಬೇಬಿ? ಆ ಬಾರ್ಬಿನಿ ಎಲ್ಲೆಲ್ಲಿ ಹುಡುಕಿದ್ವಿ ಗೊತ್ತಾ ನಾವು, ನಿನಗ್ ಬಾರ್ಬಿನೇ ಬೇಕು ಅಂತ. ಬಿಕಾಸ್ ನೀನ್ ಏನೋ ಪ್ರಿನ್ಸಸ್ ಕೇಳಿದ್ದೆ, ನಂಗೆ ನೆನ್ಪಿರ್ಲಿಲ್ಲ. ಬರ್ತಡೇ ಥೀಮು ಯಾವಾಗೋ ಏನೋ ಕೇಳಿದ್ದೆ ನೀನು, ಎಕ್ಸಾಕ್ಟ್ ಆಗಿ ಇಬ್ಬರಿಗೂ ನೆನಪಾಗ್ತಿಲ್ಲ ಏನು ಅಂತ. ಅದಕ್ಕೆ ಬಾರ್ಬಿ ತಗೊಂಡ್ ಬಂದ್ವಿ. ಇದು ಚೆನ್ನಾಗಿದೆ ಅಲ್ಲ?
ಸೇಮ್ ಓಕೆ ಫೈನ್. ಈ ಕಡೆ ಬಾ ಮತ್ತೆ. ಇಟ್ಸ್ ಓಕೆ ಫೈನ್ ಅನ್ನೋಳು ಈ ಕಡೆ ಬಾ. ಇಟ್ಸ್ ನೈಸ್. ಯೇ ಪಾಪ ನಮ್ಮ ಅಪ್ಪಂಗೊಂದು ವಿಡಿಯೋ ಕಾಲ್ ಮಾಡಬೇಡ. ಇನ್ನು ಬರ್ಡೇ ಸರ್ಪ್ರೈಸಸ್ ಏನೇನಿತ್ತು, ನಾವಿನ್ನು ಎಷ್ಟು ತರಲೆ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ವೇಟ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.